ಯಾರ ಹೆಸರು ಕೇಳಿದ್ರೆ ಭಾರತೀಯರ ನರನಾಡಿ ಎದ್ದು ನಿಲ್ಲುತ್ತೋ, ಯಾರ ಹೆಸರು ಕೇಳಿದ್ರೆ ಭಾರತೀಯರ ಮೈ ರೋಮಾಂಚನವಾಗುತ್ತೋ, ಯಾರ ಹೆಸರು ಕೇಳಿದ್ರೆ ಭಾರತೀಯರ ದೇಶಭಕ್ತಿ ಹೊರಹೊಮ್ಮುತ್ತೋ, ಅವರು ಬರೀ ರಾಜನಾಗಿ ಉಳಿಯದೆ ಅದೆಷ್ಟೋ ಜನರ ಆರಾಧ್ಯ ದೈವವಾಗಿ ಉಳಿದಿರುವ ಆ ವ್ಯಕ್ತಿ ಅವರೇ ಛತ್ರಪತಿ ಶಿವಾಜಿ ಮಹಾರಾಜ್. ಅಖಂಡ ಭಾರತದ ಕನಸು ಕಂಡ ಧೀಮಂತ ನಾಯಕ. ಈ ಧೀರ ಯೋಧನ ಹೆಸರು ಕೇಳದವರು ಭಾರತದಲ್ಲಿ ಇರ್ಲಿಕ್ಕಿಲ್ಲ. ತಾಯಿಗಾಗಿ ಹಿಂದೂ ಸ್ವರಾಜ್ಯವನ್ನೇ ಸ್ಥಾಪಿಸಿದ ಈ ಯೋಧನ ಕತೆ ನಿಮ್ಗೆ ಗೊತ್ತಾ? ಜನರು ಸಿನಿಮಾ ನಟ ನಟಿಯರನ್ನ ತಮ್ಮ ಐಡೋಲ್ ಆಗಿ ನೋಡುವ ಈ ಕಾಲದಲ್ಲಿ ಆ ಸೆಲೆಬ್ರಿಟಿಗಳನ್ನ ಕೂಡ ಮೀರಿಸುವವರು ಯಾರಾದ್ರೂ ಇದ್ರೆ ಅವರು ಛತ್ರಪತಿ ಶಿವಾಜಿ ಮಹಾರಾಜ್. ಇವರಿಗೆ ಯಾವ ರೀತಿಯಿಂದ ಹೊಗಳಿದ್ರು ಕೂಡ ಅದು ಕಮ್ಮಿಯೇ. ಅವರು ಕಾಲವಾಗಿ ಸುಮಾರು 4 ಶತಮಾನಗಳೇ ಕಳೆದ್ರು. ಇವರಿಗೆ ಯಾಕೆ ಇಷ್ಟು ಕ್ರೇಜ್? ಇವರನ್ನ ಜನರು ದೇವರ ರೀತಿ ಕಾಣೋದು ಯಾಕೆ? ಇವರ ಹಿನ್ನೆಲೆ ಆದ್ರೂ ಏನು? ಎಲ್ಲವನ್ನು ವಿವರಿಸ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮೊದಲು ಶಿವಾಜಿ ಮಹಾರಾಜರಿಗಾಗಿ ಒಂದು ಲೈಕ್ ಮಾಡಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ. ಶಿವಾಜಿ ಮಹಾರಾಜರು ಫೆಬ್ರವರಿ 19, 1630ರಲ್ಲಿ ಮಹಾರಾಷ್ಟ್ರದ ಪುಣೆಯ ಬಳಿಯ ಶಿವನೇರಿ ಎಂಬಲ್ಲಿ ಜನಿಸಿದ್ರು. ತಂದೆ ಶಹಾಜಿ, ತಾಯಿ ಜೀಜಾಬಾಯಿ. ಇವರ ಪೂರ್ಣ ಹೆಸರು ಶಿವಾಜಿ ರಾಜೇ ಶಹಾಜಿರಾಜೇ ಭೋಸ್ಲೆ. ಇವರು ಮರಾಠ ಕುಟುಂಬಕ್ಕೆ ಸೇರಿದವರು. ಶಿವಾಜಿಯ ತಂದೆ ಶಹಾಜಿ ಬಿಜಾಪುರ, ಅಹಮದಾಬಾದ್, ಗೋಲ್ಕೊಂಡದ ದ್ವಿಪಕ್ಷಿ ಸೇನಾ ಮುಖ್ಯಸ್ಥನಾಗಿ ಬಹಮನಿ ಸುಲ್ತಾನರಿಗೆ ಸೇವೆ ಸಲ್ಲಿಸುತ್ತಿದ್ದರು. ಶಿವನೇರಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜಾಗೀರ್ದಾರ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದರು. ಶಿವಾಜಿಯ ತಾಯಿ ಜೀಜಾಬಾಯಿ ಸಿಂದ್ಕೇಡ್ ನಾಯಕ ಲಖೋಜಿ ಜಾಧವರಾವ್ ಅವರ ಮಗಳು ಮತ್ತು ಧಾರ್ಮಿಕ ಹಿನ್ನೆಲೆಯ ಮಹಿಳೆ. ಜೀಜಾಬಾಯಿ ಅವರಿಗೆ ಮೊದಲ ಮಗನು ಹುಟ್ಟಿದ ಬಳಿಕ ಹುಟ್ಟಿದ ಮಕ್ಕಳೆಲ್ಲ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ರು. ಹಾಗಾಗಿ ತನ್ನ ಇಷ್ಟದೇವಿ ಪಾರ್ವತಿ ಹೆಸರನ್ನೇ ಮುಂದಿನ ಮಗುವಿಗೆ ಇಡ್ತೇನೆ ಅಂತ ಹರಕೆ ಹೊತ್ಕೊಳ್ತಾರೆ. ಮಹಾರಾಷ್ಟ್ರದಲ್ಲಿ ಪಾರ್ವತಿ ದೇವಿಯನ್ನು ಶಿವೆ ಎಂಬ ಹೆಸರಿನಲ್ಲಿ ಪೂಜಿಸ್ತಾರೆ. ಆಗ ಹುಟ್ಟಿದ ಮಗುವಿಗೆ ಶಿವಾಜಿ ಅಂತ ಹೆಸರಿಡ್ತಾರೆ. ಹುಟ್ಟಿನಿಂದಲೇ ಜಾಣ ಮತ್ತು ತುಂಟನಾಗಿದ್ದ ಶಿವಾಜಿಯು ತಾಯಿಯ ಮೇಲೆ ಅಪಾರ ಪ್ರೀತಿ ಹಾಗೂ ಗೌರವ ಹೊಂದಿದ್ರು. ಇವರ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಿದ್ರು. ಜೀಜಾಬಾಯಿ ಅವರು ಶಿವಾಜಿ ಚಿಕ್ಕವನಿದ್ದಾಗಲೇ ಅವರಲ್ಲಿ ಸರಿ ತಪ್ಪುಗಳ ಕಟ್ಟುನಿಷ್ಠೆಗಳ ಪ್ರಜ್ಞೆಯನ್ನ ತುಂಬಿದ್ರು. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ಜೀಜಾಬಾಯಿ ಅವರು ಶಿವಾಜಿಯಲ್ಲಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ನಡತೆ, ಒಳ್ಳೆಯ ಜ್ಞಾನವನ್ನ ತುಂಬಿದ್ರು. ಹಿರಿಯರನ್ನ ಗೌರವಿಸಬೇಕು ಹಾಗೂ ಪ್ರಜೆಗಳನ್ನ ಸ್ವಂತ ಮಕ್ಕಳ ರೀತಿ ಕಾಣಬೇಕು. ಧೈರ್ಯ ಮತ್ತು ಸಹನೆ ರಾಜನಾದವನ ಅಸ್ತ್ರಗಳು. ಹೀಗೆ ಜೀವನದ ಪ್ರತಿ ಮೌಲ್ಯವನ್ನ ಮಹಾತಾಯಿ ಶಿವಾಜಿಯಲ್ಲಿ ಬಿತ್ತಿದ್ರು. ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳ ಬೋಧನೆ ನೀಡಿದ್ರು. ತಂದೆ ಶಹಾಜಿ ಮರಾಠ ಸಂಸ್ಥಾನದ ರಾಜನಾಗಿದ್ದರಿಂದ ತಂದೆಯಿಂದಲೇ ಶಿವಾಜಿಗೆ ಅವಶ್ಯಕ ರಾಜನೀತಿ ಮತ್ತು ಶಸ್ತ್ರಾಭ್ಯಾಸದ ಇತರೆ ತರಬೇತಿಗಳು ದೊರೆತವಾದ್ರು. ಶಹಾಜಿ ಹೆಚ್ಚಿನ ಸಮಯ ಪುಣೆಯ ಹೊರಗೆ ಕಳೆಯೋದ್ರಿಂದ ಇವರ ಪೂರ್ಣ ಶಸ್ತ್ರಾಭ್ಯಾಸದ ತರಬೇತಿಯನ್ನ ದಾದಾಜಿ ಕೊಂಡದೇವರವರಿಗೆ ವಹಿಸಿದ್ರು. ಬಲು ನಿಪುಣನಾಗಿದ್ದ ಶಿವಾಜಿ ಕತ್ತಿ ವರಸೆ, ಬಿಲ್ವಿದ್ಯೆ ಹಾಗೂ ಕುದುರೆ ಸವಾರಿಯನ್ನು ಅಚ್ಚುಕಟ್ಟಾಗಿ ಕಲಿತುಕೊಂಡ್ರು. ಶಹಾಜಿಯ ವೈಭವವನ್ನ ಸಹಿಸದ ಕೆಲ ಕುತಂತ್ರಿಗಳಿಂದ ಮೊಘಲರಿಗೆ ಈ ವಿಷಯ ತಿಳಿದು ಅವರು ಅಂದಿನ ಬಹಮನಿ ಸುಲ್ತಾನರ ಜೊತೆ ಕೈ ಜೋಡಿಸಿದ್ರು. ಹೀಗೆ ವಂಚನೆಯಿಂದ ಶಹಾಜಿ ಅವರನ್ನ ಬಂಧಿಸಿದ ಅವರು ಸಾಮ್ರಾಜ್ಯ ತೊರೆದು ಬೆಂಗಳೂರಿಗೆ ಹೋಗುವಂತೆ ಆದೇಶಿಸುತ್ತಾರೆ. ಆದರೆ ತಾನು ಹುಟ್ಟಿ ಬೆಳೆದ ಊರಾದ ಈ ಮರಾಠ ಸಾಮ್ರಾಜ್ಯವನ್ನು ಅವರ ಕೈಗೆ ನೀಡದೆ ತಾನು ಹೋದ ನಂತರ ಅದರ ಅಧಿಕಾರವನ್ನ ತಮ್ಮ ಕುಟುಂಬಸ್ಥರೇ ನಡೆಸಬೇಕೆಂದು ಒಪ್ಪಂದ ಮಾಡಿಕೊಂಡೇ ಬೆಂಗಳೂರಿಗೆ ಹೊರಡ್ತಾರೆ. ಹೊರಡುವ ಮುನ್ನ ತನ್ನ ಅಧಿಕಾರವನ್ನ ಮಡದಿ ಜೀಜಾಬಾಯಿಗೆ ವಹಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈಗ ಶಿವಾಜಿಗೆ ತನ್ನ ಸಾಮ್ರಾಜ್ಯವನ್ನ ಹಾಗೂ ತಂದೆಯನ್ನ ಬಂಧಮುಕ್ತ ಮಾಡುವ ಕಾರ್ಯ ಹೆಗಲೇರಿತ್ತು. ಅದಕ್ಕಾಗಿಯೇ ಶಿವಾಜಿ ಅವರು ತಮ್ಮ ಯುದ್ಧ ಕೌಶಲ್ಯಗಳನ್ನ ಮೊನಚು ಮಾಡಲು ಆರಂಭಿಸಿತ್ತು. ಹಾಗೆ ತಾಯಿ ಜೀಜಾಬಾಯಿ ಅವರು ಕೇಳಿದ ಮಾತಿನಿಂದ ಸ್ವರಾಜ್ಯ ನಿರ್ಮಾಣದ ಕನಸಿಗಾಗಿ ಶ್ರಮಿಸೋಕೆ ಶುರು ಮಾಡಿದ್ರು. ಶಿವಾಜಿ ತನ್ನ 17ನೇ ವಯಸ್ಸಿನಲ್ಲಿ ಬಿಜಾಪುರದ ಆದಿಲ್ಶಾಹಿ ದೊರೆಗಳ ಮೇಲೆ ಯುದ್ಧವನ್ನ ಸಾರಿ ಅವರನ್ನ ಹಿಮ್ಮೆಟ್ಟಿಸಿದ್ರು. ಹಾಗೆ ಬಿಜಾಪುರದ ಕೋಟೆಗಳನ್ನ ವಶಪಡಿಸಿಕೊಳ್ತಾರೆ. ಮುಂದಿನ 3 ವರ್ಷಗಳಲ್ಲಿ ಕೊಂಕಣ ತೀರದ ಹಲವಾರು ಕೋಟೆಗಳನ್ನ ವಶಪಡಿಸಿಕೊಂಡ್ರು. ತೋರಣಕೋಟೆ, ಕೊಂಡಾನ, ರಾಜಗಡ, ಪ್ರತಾಪಗಡ ಇನ್ನೂ ಹಲವಾರು ಕೋಟೆಗಳು ಶಿವಾಜಿಯ ವಶವಾದವು. ತಮ್ಮ ಮರಾಠ ಸಾಮ್ರಾಜ್ಯದ ಪುಣೆಯನ್ನ ವಶ ಮಾಡಿಕೊಂಡ್ರು. ಶಿವಾಜಿಯ ಈ ಸಾಧನೆಯನ್ನ ಸಹಿಸದ ಆದಿಲ್ ಶಾ ಕುಗ್ಗಿ ಹೋಗ್ತಾನೆ. ಆದಿಲ್ ಶಾನ ಎಷ್ಟೋ ಕೋಟೆಗಳು ಶಿವಾಜಿಯ ವಶವಾಗಿದ್ವು. ಇದು ಆದಿಲ್ ಶಾನ ಸಿಟ್ಟಿಗೆಬ್ಬಿಸುವಂತೆ ಮಾಡುತ್ತೆ. ಅದಕ್ಕಾಗಿ ಅವನು ಅಫ್ಜಲ್ ಖಾನ್ ಎಂಬ ದೈತ್ಯ ಯೋಧನೊಬ್ಬನ ಸಹಾಯ ಪಡೆದು ಶಿವಾಜಿಯನ್ನ ಸೋಲಿಸಲು ಕೇಳ್ಕೊಳ್ತಾನೆ. ಈಗಾಗಲೇ ಶಿವಾಜಿಯ ಬಗ್ಗೆ ಕೇಳಿ ತಿಳಿದಿದ್ದ ಅಫ್ಜಲ್ ಖಾನ್
ಶಿವಾಜಿಯನ್ನ ಕೋಟೆಯಲ್ಲಿ ಸೋಲಿಸೋಕ್ಕಾಗೋದಿಲ್ಲ, ಏಕೆಂದ್ರೆ ಆತ ಶಿವಾಜಿಯ ಗೆರಿಲ್ಲಾ ಯುದ್ಧ ನೀತಿಯ ಮುಂದೆ ಗೆಲ್ಲೋಕೆ ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಶಿವಾಜಿಯನ್ನ ಗೆಲ್ಲಬೇಕಂದ್ರೆ ಯುದ್ಧ ಮಾಡಿ ರಣರಂಗದಲ್ಲೇ ಗೆಲ್ಲಬೇಕು ಅಂತ ಅರ್ಥ ಮಾಡ್ಕೊಳ್ತಾನೆ. ಅದಕ್ಕಾಗಿ ಶಿವಾಜಿಯ ಇಷ್ಟ ದೈವವಾದ ಭವಾನಿ ದೇವಾಲಯವನ್ನ ಆಕ್ರಮಣ ಮಾಡ್ತಾನೆ. ದೇವಿ ರಕ್ಷಣೆ ಆಗ್ಬೇಕಾದ್ರೆ ಶಿವಾಜಿ ಯುದ್ಧಕ್ಕೆ ಬರಲೇಬೇಕು ಅಂತ ಶಿವಾಜಿಯನ್ನ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಆದ್ರೆ ದುಡುಕದೆ ಶಿವಾಜಿ ಯುದ್ಧದ ಆಹ್ವಾನವನ್ನ ತಿರಸ್ಕರಿಸಿ ಒಪ್ಪಂದ ಮಾಡಿಕೊಳ್ಳೋಕೆ ಕರೀತಾನೆ. ಅಫ್ಜಲ್ ಖಾನ್ ಮೊದಲೇ ಕಪಟಿ ಮತ್ತು ಕುತಂತ್ರಿ ಎಂದು ತಿಳಿದಿದ್ದ ಶಿವಾಜಿ ತನ್ನ ರಕ್ಷಣೆಗೆ ಬೇಕಾದ ಎಲ್ಲವನ್ನು ಕೂಡ ತಯಾರಿ ಮಾಡಿಕೊಂಡೇ ಬಂದಿದ್ರು. ಅದೇನಂದ್ರೆ ಸುಭದ್ರವಾದ ಯುದ್ಧ ಕವಚ ಧರಿಸಿ ತಮ್ಮ ಬಳಿ ವ್ಯಾಘ್ರನಕ ಎಂಬ ಹುಲಿ ಉಗುರಿನ ಉಕ್ಕಿನ ಆಯುಧವನ್ನ ಕೂಡ ರಕ್ಷಣೆಗೆಂದು ತಂದಿರ್ತಾರೆ. ಅವರು ಊಹಿಸಿದಂತೆ ಅಫ್ಜಲ್ ಖಾನ್ ಆಲಿಂಗನ ಮಾಡಿಕೊಳ್ಳುವ ರೀತಿ ನಟಿಸಿ ಗಟ್ಟಿಯಾಗಿ ಹಿಡಿದು ತನ್ನ ಬಳಿ ಇದ್ದ ಚಾಕುವಿನಿಂದ ಕೊಲ್ಲೋಕೆ ಮುಂದಾಗ್ತಾನೆ. ಆಗ ಶಿವಾಜಿ ಬೇಗನೆ ಎಚ್ಚೆತ್ತು ತಮ್ಮ ಬಳಿ ಇದ್ದ ವ್ಯಾಘ್ರನಕದ ಸಹಾಯದಿಂದ ಅಫ್ಜಲ್ ಖಾನನ ಹೊಟ್ಟೆಯನ್ನ ಬಗೆದು ಸ್ಥಳದಲ್ಲೇ ಕೊಂದು ಹಾಕ್ತಾರೆ. ಶಿವಾಜಿಯವರು ಮಾಡಿದ ಈ ಸಾಹಸ ಕಾರ್ಯ ಮಹಾರಾಷ್ಟ್ರದ ತುಂಬೆಲ್ಲ ಸುದ್ದಿಯಾಗುತ್ತೆ. ಇದರಿಂದ ಆದಿಲ್ ಶಾಹಿಗೆ ಮತ್ತಷ್ಟು ಭಯ ಶುರುವಾಗುತ್ತೆ. ಅದಕ್ಕಂತಲೇ ಆದಿಲ್ ಶಾಹಿ ಶಿವಾಜಿ ಅವರನ್ನ ಮುಗಿಸೋಕಂತ ಅಫ್ಘಾನಿಸ್ತಾನದ ಮೂಲದ ಯೋಧರ ಸಹಾಯ ಪಡೆದು ಅವರಿಂದ ಶಿವಾಜಿ ಅವರನ್ನ ಮುಗಿಸೋಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಶಿವಾಜಿ ಅವರ ಸೈನ್ಯ ಅಫ್ಘಾನ್ ಸೈನ್ಯವನ್ನ ಮಣ್ಣು ಮುಕ್ಕಿಸುತ್ತೆ, ದೇಶವ್ಯಾಪಿಯಾಗಿ ಹರಡುತ್ತೆ. ಇವರು ಒಬ್ಬ ಕೇವಲ ಶ್ರೇಷ್ಠ ಯೋಧನಲ್ಲದೆ ಒಬ್ಬ ಧೀಮಂತ ನಾಯಕ ಹಾಗೂ ಉತ್ತಮ ಆಡಳಿತಗಾರ ಕೂಡ ಹೌದು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಯಾವುದೇ ರಾಜನಾದರೂ ಕೂಡ ಮನೋರಂಜನೆಗಾಗಿ ನರ್ತಕಿಯರನ್ನ ಅಥವಾ ಮಹಿಳೆಯರನ್ನ ಬಳಸ್ಕೊಳ್ತಾ ಇದ್ರು. ಆದರೆ ಇತಿಹಾಸದಲ್ಲಿ ಯಾವುದೇ ಹೆಣ್ಣನ್ನ ಮನೋರಂಜನೆಗಾಗಿ ಬಳಸಿಕೊಳ್ಳದ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್. ಯಾವುದೇ ಪರಸ್ತ್ರೀಯರನ್ನ ಶಿವಾಜಿಯು ತನ್ನ ತಾಯಿಯ ಸಮನಾಗಿ ಕಾಣ್ತಿದ್ರು. ಇದೇ ಕಾರಣಕ್ಕಾಗಿ ಅವರಿಗೆ ಇಂದು ಈ ಮಟ್ಟದ ಗೌರವ ಸಿಗೋಕೆ ಕಾರಣ ಅಂದ್ರೆ ತಪ್ಪಾಗಲ್ಲ. ಮುಂದೆ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದ ಶಿವಾಜಿ ಅವರು ತಮ್ಮ ನಿಪುಣತೆ ಹಾಗೂ ಉತ್ತಮ ಕೌಶಲ್ಯಗಳಿಂದ 2,000 ಜನರ ಸೈನ್ಯವನ್ನು ಹೊಂದಿದ್ದ ಅವರ ತಂದೆಯ ಸೈನ್ಯವನ್ನ ಲಕ್ಷದವರೆಗೆ ಹಬ್ಬಿಸಿದ್ರು. ತಮ್ಮ ಸೈನ್ಯದಲ್ಲಿಯೂ ಕೂಡ ಇದೇ ಯುದ್ಧದ ಕಿಚ್ಚನ್ನ ತುಂಬಿದ್ರು. ಯುದ್ಧದಲ್ಲಿ ಕೇವಲ ರಾಜನ ಮೇಲೆ ಅವಲಂಬಿತವಾಗದೆ ಮುಂದೆ ಎಂತಹ ಘಟಾನುಘಟೆ ಬಂದರೂ ಕೂಡ ಹೊಡೆದುರುಳಿಸುವ ಧೈರ್ಯ ಹಾಗೂ ಸಾಮರ್ಥ್ಯವನ್ನ ಸೈನಿಕರಲ್ಲಿ ತುಂಬಿದ್ರು. ಮುಂದೆ 1660ರಲ್ಲಿ ಮೊಘಲ ಸಾಮ್ರಾಟನಾಗಿದ್ದಂತಹ ಔರಂಗಜೇಬನ ಕಣ್ಣು ಶಿವಾಜಿಯ ಮೇಲೆ ಬೀಳುತ್ತೆ. ಆವಾಗ ಅವನು ತನ್ನ ಸಾಮಂತನಾಗಿದ್ದಂತಹ ಶೈಸ್ತಾ ಖಾನ್ ಎಂಬುವವನಿಗೆ ತನ್ನ 1.5 ಲಕ್ಷ ಸೈನ್ಯವನ್ನ ಹಾಗೂ ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ಶಿವಾಜಿ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಳ್ಳುವಂತೆ ಆಜ್ಞಾಪಿಸ್ತಾನೆ. ಅದರಂತೆ ಶೈಸ್ತಾ ಖಾನನ ಸೈನ್ಯ ಶಿವಾಜಿಯ ಸೈನ್ಯದ ಮೇಲೆ ದಾಳಿ ಮಾಡುತ್ತೆ. ಆದ್ರೆ ಎಲ್ಲ ಸಮಯದಲ್ಲೂ ಗೆಲುವು ಸಿಗೋದೇ ಇಲ್ಲ ನೋಡಿ. ಆದ ಕಾರಣ ಬಲಿಷ್ಠ ಮೊಘಲ ಸೈನ್ಯದ ಮುಂದೆ ಮರಾಠ ಸೈನ್ಯ ಮಂಡಿ ಊರಬೇಕಾಯ್ತು. ಈ ಮೊಘಲ ಸೈನ್ಯ ಶಿವಾಜಿಯ ಪುಣೆ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳುತ್ತೆ. ಮುಂದಿನ 3 ವರ್ಷಗಳ ಕಾಲ ತನ್ನದೇ ಸಾಮ್ರಾಜ್ಯದಿಂದ ಶಿವಾಜಿ ದೂರ ಉಳಿಯಬೇಕಾದ ಪರಿಸ್ಥಿತಿ ಬರುತ್ತೆ. 1663ರ ಏಪ್ರಿಲ್ ತಿಂಗಳಲ್ಲಿ ಅಲ್ಲಿ ಒಂದು ಮದುವೆ ನೆರವೇರುತ್ತಿರುತ್ತೆ. ಅದೇ ಸಮಯವನ್ನ ಬಳಸಿಕೊಂಡು ಶಿವಾಜಿ ಮಾರುವೇಷದಲ್ಲಿ ಶೈಸ್ತಾ ಖಾನನ ಅರಮನೆಗೆ ಕಾಲಿಡ್ತಾರೆ. ಅವನನ್ನ ಕೊಲ್ಲಲು ಯತ್ನಿಸ್ತಾರೆ. ಆದ್ರೆ ಶೈಸ್ತಾ ಖಾನನ ಅದೃಷ್ಟ ಗಟ್ಟಿ ಇದ್ದ ಕಾರಣ ಆತ ಕಿಟಕಿಯಿಂದ ಹಾರಿ ತನ್ನ ಪ್ರಾಣ ಉಳಿಸ್ಕೊಳ್ತಾನೆ. ಈ ಸಮಯದಲ್ಲಿ ಶಿವಾಜಿ ಕತ್ತಿಯಿಂದ ಆತನ 3 ಬೆರಳುಗಳು ಕಟ್ ಆಗ್ತವೆ. ಹಠವಾದಿ ಶಿವಾಜಿ ಜಾಣ್ಮೆಯಿಂದ ಮತ್ತೆ ತನ್ನ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ತಾರೆ. ಇದರಿಂದ 1660ರವರೆಗೂ ಹಲವಾರು ಸಣ್ಣ ಸಣ್ಣ ಕದನಗಳನ್ನ ಶಿವಾಜಿ ಎದುರಿಸಬೇಕಾಗಿ ಬರುತ್ತೆ. ನಂತರ ತಡ ಮಾಡದೆ ಶಿವಾಜಿ ಸೂರತ್ತನ್ನ ವಶಪಡಿಸಿಕೊಳ್ತಾರೆ. ಆಗ ಅದು ಮೊಘಲರ ಮುಖ್ಯ ರಫ್ತು ಮತ್ತು ಆಮದು ಮಾಡಿಕೊಳ್ಳುವ ನಗರವಾಗಿತ್ತು. ಇಲ್ಲಿ ಶಿವಾಜಿ ಮೊಘಲರ ಸಂಪತ್ತು ಹಾಗೂ ಇತರ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಳ್ತಾರೆ. ಈ ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳಿಂದ ಹೊಸ ಯೋಧರನ್ನ ಕೂಡ ತಯಾರು ಮಾಡ್ತಾರೆ. ಇತ್ತ ಸುಮ್ಮನೆ ಕೂಡದ ಔರಂಗಜೇಬ್ ಶಿವಾಜಿಯ ಮೇಲೆ ಯುದ್ಧ ಮಾಡಲು ರಾಜ ಜಯಸಿಂಗ್ ನನ್ನ ಕಳುಹಿಸ್ತಾನೆ. ಆದ್ರೆ ಯುದ್ಧ ಮಾಡುವ ಬದಲು ಶಿವಾಜಿ ಚರ್ಚಾಕೂಟ ಏರ್ಪಡಿಸಿ ತಾನು ಕೆಲ ಕಾಲದವರೆಗೂ ಔರಂಗಜೇಬ್ನ ವಿರುದ್ಧವಾಗಿ ನಿಲ್ಲೋದಿಲ್ಲ ಅಂತ ಶಿವಾಜಿ ಒಪ್ಪಂದ ಮಾಡಿಕೊಂಡ್ರು. ಅಲ್ಲದೆ ಅವನ ಸೇನೆಯ ಪರವಾಗಿ ತಾನೇ ನೇತೃತ್ವ ವಹಿಸಿ ಯುದ್ಧದಲ್ಲಿ ಭಾಗವಹಿಸ್ತೀನಿ ಅಂತ ಶಿವಾಜಿ ಮಾತನ್ನ ಕೊಟ್ಟಿದ್ರು. ಶಿವಾಜಿ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳೋಕೆ ಕಾರಣ ಕೂಡ ಇತ್ತು. ಶತ್ರುಗಳನ್ನು ಮೊದಲು ಗೆದ್ದು ನಂತರ ಸೋಲಿಸಬೇಕೆಂಬ ತತ್ವ ಅವರದಾಗಿತ್ತು. ಇತ್ತ ಔರಂಗಜೇಬ್ ಶಿವಾಜಿ ತನ್ನ ಸೈನ್ಯದ ಸರ್ವಾಧಿಕಾರಿ ಅಂತ ಘೋಷಣೆ ಮಾಡ್ತಾನೆ. 1666ರಲ್ಲಿ ಔರಂಗಜೇಬ್ ತನ್ನ ಹುಟ್ಟುಹಬ್ಬದ ಆಚರಣೆ ಸಲುವಾಗಿ ಶಿವಾಜಿ ಹಾಗೂ ಆತನ ಮಗ ಇಬ್ಬರನ್ನೂ ಕೂಡ ದೆಹಲಿಗೆ ಆಹ್ವಾನಿಸ್ತಾನೆ. ಆದ್ರೆ ಮುಂದೆ ನಡೆದದ್ದು ನೀವು ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಔರಂಗಜೇಬ್ನ ಆಹ್ವಾನಕ್ಕೆ ಬೆಲೆ ಕೊಟ್ಟು ಶಿವಾಜಿ ಮತ್ತು ಆತನ ಮಗ ಇಬ್ಬರು ಬಂದಾಗ ತುಂಬಿದ ಸಭೆಯ ನಡುವೆ ಎಲ್ಲರೆದುರೆ ಇವನೇ ಸರ್ವಾಧಿಕಾರಿ ಅಂತ ಶಿವಾಜಿಯನ್ನ ಔರಂಗಜೇಬ್ ಅವಮಾನ ಮಾಡಿಬಿಡ್ತಾನೆ. ಈ ಅಪಮಾನವನ್ನ ಸಹಿಸದೆ ಶಿವಾಜಿ ಅವನ ಮಗನನ್ನ ಕರೆದುಕೊಂಡು ಹಿಂತಿರುಗಿ ಹೋಗಲು ನಡೆದಾಗ ಔರಂಗಜೇಬನ ಸೈನಿಕರು ಶಿವಾಜಿಯನ್ನ ಬಂಧಿಸ್ತಾರೆ.
ಔರಂಗಜೇಬ್ ಶಿವಾಜಿಯನ್ನ ಕರೆದಿದ್ದೇ ಕೊಲ್ಲೋಕೆ. ಮುಂದಿನ ಕೆಲವು ದಿನಗಳ ಕಾಲ ಶಿವಾಜಿ ಹಾಗೂ ಆತನ ಮಗ ಇಬ್ಬರೂ ಕೂಡ ಔರಂಗಜೇಬನ ಸೆರೆಮನೆಯಲ್ಲಿ ಬಂದಿಯಾಗಿ ಇರಬೇಕಾಗುತ್ತೆ. ಆದರೆ ಬಹಳ ದಿನಗಳ ಕಾಲ ಅವನ ಸೆರೆಮನೆಯಲ್ಲಿ ಇರದೆ ಶಿವಾಜಿಯು ತನ್ನ ನಿಪುಣತೆ ಮತ್ತು ಚಾಣಾಕ್ಷತನದಿಂದ ಕೆಲಸಗಾರರ ಗುಂಪಿನೊಂದಿಗೆ ಸೇರಿ ಹೂವಿನ ಮತ್ತು ಹಣ್ಣಿನ ಬುಟ್ಟಿಯಲ್ಲಿ ಕೂತು ಹಾಗೂ ತನ್ನ ಮಗನನ್ನ ಕೂರಿಸಿ ಆ ಕಾರ್ಮಿಕರ ಸಹಾಯದಿಂದ ಪಾರಾಗುವಲ್ಲಿ ಶಿವಾಜಿ ಯಶಸ್ವಿ ಆಗ್ತಾರೆ. ಮುಂದಿನ 2 ವರ್ಷಗಳ ಕಾಲ ಅವರು ಔರಂಗಜೇಬನ ವಿರುದ್ಧ ಏನೂ ಮಾಡದೆ ಸುಮ್ಮನಿರ್ತಾರೆ. ಆದರೆ ಸುಮ್ಮನೆ ಕೂಡದ ಔರಂಗಜೇಬನ ಸೈನ್ಯ ಮಾತ್ರ ಶಿವಾಜಿಯ ಮೇಲೆ ಯುದ್ಧ ಮಾಡಲು ಹಾತೊರೆತಿತ್ತು. 1669 ಮತ್ತು 70 ನಡುವೆ ಪೂರ್ಣ ರೀತಿಯಲ್ಲಿ ತಯಾರಾದಂತಹ ಶಿವಾಜಿ ಮೊಘಲರ ಸೈನ್ಯವನ್ನ ಹಿಮ್ಮೆಟ್ಟಿಸಿ ನಿರ್ದಾಕ್ಷಣ್ಯವಾಗಿ ಮೊಘಲರ ಸೈನ್ಯವನ್ನ ಸಂಹಾರ ಮಾಡ್ತಾರೆ. ತಮ್ಮ ಪರಾಕ್ರಮ ಏನೆಂಬುದನ್ನ ಮೊಘಲ ಸೈನ್ಯಕ್ಕೆ ತೋರಿಸಿದ್ರು. ಅಷ್ಟಕ್ಕೆ ಸುಮ್ಮನೆ ಕೂಡದ ಶಿವಾಜಿ ಮೆಲ್ಲನೆ ಮೊಘಲ ಸಾಮ್ರಾಜ್ಯಕ್ಕೆ ಒಳಪಟ್ಟಿದ್ದ ಆಕ್ರಮಿತ ಪ್ರದೇಶವನ್ನು ಕೂಡ ವಶಪಡಿಸಿಕೊಳ್ಳೋಕೆ ಶುರು ಮಾಡಿದ್ರು. ಈ ಕಾರಣಕ್ಕಾಗಿ 1674ರಲ್ಲಿ ರಾಯಗಢದಲ್ಲಿ ಛತ್ರಪತಿ ಎಂಬ ಬಿರುದು ನೀಡಿ ವಿಜೃಂಭಣೆಯಿಂದ ಪಟ್ಟಾಭಿಷೇಕವನ್ನ ನೆರವೇರಿಸಲಾಯಿತು. ಮೊಘಲರ ಕ್ರೌರ್ಯವನ್ನ ಮೆಟ್ಟಿ ಹಾಕಿ ಜನರ ಹಿತಕ್ಕಾಗಿಯೇ ಮಿಡಿದ ಹೃದಯವನ್ನ ಇಡೀ ದೇಶಕ್ಕೆ ದೇಶವೇ ಧೀಮಂತ ನಾಯಕ ಎಂದು ಹಾಡಿ ಹೊಗಳಿತ್ತು. ಇಂತಹ ಈ ದಿಟ್ಟ ನಾಯಕ 3 ವಾರಗಳ ಕಾಲ ತೀವ್ರ ಜ್ವರದಿಂದ ಹಾಸಿಗೆ ಹಿಡಿದು 1680 ಏಪ್ರಿಲ್ 3ರಂದು ಸಾವನ್ನಪ್ಪಿದರು ಎಂದು ಇತಿಹಾಸ ಹೇಳುತ್ತೆ. ಆದರೂ ಶಿವಾಜಿ ಮಹಾರಾಜರ ಸಾವಿನ ಹಿಂದೆ ಅಸ್ಪಷ್ಟವಾದ ರಹಸ್ಯ ಸಂಗತಿಗಳಿವೆ. ನಮಗೆ ತಿಳಿದಿರುವ ಹಾಗೆ ಕೆಲವು ಪ್ರಮುಖ ಹಾಗೂ ಮಹಾನ್ ವ್ಯಕ್ತಿಗಳ ಸಾವು ಹೇಗೆ ನಿಗೂಢವಾಗಿವೆಯೋ ಅದರಲ್ಲಿ ಶಿವಾಜಿ ಮಹಾರಾಜರದ್ದು ಕೂಡ ಒಂದು. ನೋಡಿದ್ರಲ್ವಾ ವೀಕ್ಷಕರೇ, ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜರ ಜೀವನ ಯಶೋಗಾಥೆಯನ್ನ. ಜನರಿಗಾಗಿ ಮಿಡಿದ ಜೀವ ಜನರಲ್ಲಿ ಇನ್ನೂ ಜೀವಂತ, ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಶಿವಾಜಿ ಮಹಾರಾಜರ ಬಗ್ಗೆ ನಿಮ್ಗೇನನ್ನಿಸ್ತು? ಹಾಗೆ ನೀವು ಶಿವಾಜಿ ಮಹಾರಾಜರ ಅಭಿಮಾನಿಯಾಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶಿವಾಜಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದ.